ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾನು ಶಾಲಿನಿ. ವೀಕ್ಷಕರೇ, ಪ್ರತಿಯೊಂದು ಸಂಚಿಕೆಯಲ್ಲೂ ಸಾಧಕರು ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬೊಬ್ಬ ಸಾಧಕರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಬಂದಿದ್ದೀವಿ. ಅವರ ಬಾಲ್ಯ, ಅವರ ವೃತ್ತಿ ಜೀವನ ಹೇಗಿದೆ, ಅವರ ಸಾಧನೆಗಳೇನು ಅಂತ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಸಾಧನೆ ಅನ್ನೋದು ಅಷ್ಟು ಸುಲಭ ಅಲ್ಲ, ಎಲ್ಲರಿಗೂ ಒಲಿಯೋದಿಲ್ಲ. ಅಂತಹ ಕಬ್ಬಿಣದ ಕಡಲೆಯಂತಹ ಸಾಧನೆಯನ್ನ ಒಲಿಸ್ಕೊಂಡಿದ್ದಾರೆ. ಸೊ ಇವತ್ತು ನಮ್ಮ ಜೊತೆ ಇರೋ ಅತಿಥಿ ವಿಧಾನ ಪರಿಷತ್ನ ಸದಸ್ಯರು ಹಾಗೆ ವಿಧಾನ ಪರಿಷತ್ ಉಪಸಭಾಪತಿ ಪುಟ್ಟಣ್ಣ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ರಾಜಕೀಯ ರಂಗದಲ್ಲಿ ನೀವು ಇಷ್ಟೆಲ್ಲ ಸಾಧನೆಗಳನ್ನ ಮಾಡಿದ್ದೀರಾ. ಸೊ ರಾಜಕೀಯದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದನ್ನ ಸಾಧನೆ ಅಂತ ಕರೀಲಿಕ್ಕೆ ಹೋಗೋದಿಲ್ಲ, ಜೀವನದ ದಾರಿನಲ್ಲಿ ಸಿಕ್ಕಿದಂಥ ಅವಕಾಶ ಇವೆಲ್ಲವೂ ಕೂಡ. ಯಾಕೆಂತಂದರೆ ನಂದು ಪ್ಲ್ಯಾನ್ಡ್ ಲೈಫ್ ಅಲ್ಲ. ಪ್ಲ್ಯಾನ್ ಲೈಫ್ ಅಂತಂದರೆ ನಿಮಗೆ ಹೊತ್ತು ಇಂಥದ್ದೇ ಆಗಬೇಕು ಅಂತ ಗುರಿ ಇಟ್ಕೊಂಡು ಅದಕ್ಕೆ ಬೇಕಾದಂಥ ಸೌಕರ್ಯಗಳು ಅಥವಾ ಶ್ರಮ ಎಲ್ಲನೂ ಹಾಕೊಂಡು ಬರ್ತಾರೆ. ಆದರೆ ನನ್ನ ಜೀವನದಲ್ಲಿ ಇವತ್ತು ನಾನು ಏನೇನು ಆಗಿದ್ದೀನಿ ಅಥವಾ ಏನು ಮಾಡಿದ್ದೀನಿ ಇದೆಲ್ಲವೂ ಕೂಡ ಜೀವನದ ದಾರಿನಲ್ಲಿ ಸಿಕ್ಕಿದಂಥ ಅವಕಾಶಗಳನ್ನು ಇರುವಂಥ ಇತಿಮಿತಿನಲ್ಲಿ ಸಾರ್ವಜನಿಕವಾಗಿ ಸಮಾಜ ಸೇವೆ ಮಾಡೋದ್ರ ಮುಖಾಂತರ ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಓಕೆ, ಈಗ ನಿಮ್ಮ ಮಾತುಗಳಲ್ಲಿ ಹೇಳೋದಾದರೆ ರಾಜಕೀಯನ ಯಾವ ರೀತಿ ಬಣ್ಣಿಸ್ತೀರಾ ನೀವು? ಅಲ್ಲ, ನಾನು ರಾಜಕೀಯನ ನನ್ನ ಜೀವನದಲ್ಲಿ ನಾನು ರಾಜಕೀಯ ಅನ್ನೋದು ನಾನು ಅದರಿಂದ ಪೂರ್ತಿಯಾಗಿ ಹೊರತಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತಕ್ಕಂಥವ್ನು, ಪ್ರಾಕ್ಟಿಕಲಾಗಿ ಮಾತಾಡ್ತೀನಿ, ಬೇರೆದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು. ಆಮೇಲೆ ರಾಜಕೀಯದಲ್ಲಿ ಇವತ್ತೇನು ಹೇಳ್ತಾರೆ ನಾಳೆ ಬೆಳಗ್ಗೆ ಅದು ಚೇಂಜ್ ಆಗುತ್ತೆ. ಬಟ್ ನನ್ನ ಲೈಫಲ್ಲಿ ನಾನು ಚೇಂಜ್ ಮಾಡಲ್ಲ. ನಾನು ಇವತ್ತೇನು ಹೇಳ್ತೀನಿ ನಾಳೆದ್ದು ನಾನು ಬದುಕಿನೋದಕ್ಕೂ ಕೂಡ ಸಾಧ್ಯವಾದಷ್ಟು ಅದನ್ನೇ ಉಳಿಸ್ಕೊಂಡು ಹೋಗೋಂಥ ಒಂದು ಪ್ರಯತ್ನ ಮಾಡ್ತೀನಿ ನಾನು. ಹಾಗಾಗಿ ರಾಜಕೀಯನ ನಾನು ಅದನ್ನೇ ಹಚ್ಕೊಂಡು ಅದೇ ರೀತಿಯಲ್ಲಿ ರಾಜಕೀಯನೇ ಮಾತಾಡಿಕೊಂಡು ರಾಜಕೀಯದ ಪಟ್ಟುಗಳನ್ನು ಹಾಕ್ಕೊಂಡು ಅವೆಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ ನಾನು. ನನಗೇನು ಅಂತಂದರೆ ನನ್ನ ದಾರಿನಲ್ಲಿ ನಾನೇನೋ ನಮ್ಮದು ಪ್ಯೂರ್ಲಿ ಅನ್ಎಜುಕೇಟೆಡ್ ಫ್ಯಾಮಿಲಿ. ದೇವರು ನಮ್ಮ ತಂದೆ ತಾಯಿ, ನಮ್ಮ ಬ್ರದರ್ಸು ಸಿಸ್ಟರ್ಸು ನನ್ನ ತಗೊಂಡು ಬೆಂಗಳೂರು, ನಮ್ಮ ಭಾವ ನಮ್ಮ ಅಕ್ಕ ಎಲ್ಲ ಸೇರಿ ಇಲ್ಲಿ ಬೆಂಗಳೂರಿಗೆ ಪ್ರಾಥಮಿಕ ಶಾಲೆ ಹೈಸ್ಕೂಲ್ಗೆ ತಗೊಂಡು ಸೇರಿಸೋದು. ಪ್ರಾಥಮಿಕ ಶಾಲೆ ಊರಲ್ಲಿ ಓದಿದ್ದು, ಹೈಸ್ಕೂಲು ಬೆಂಗಳೂರಲ್ಲಿದ್ದೆ. ನಂತರ ಕಾಲೇಜು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜು, MA ಯೂನಿವರ್ಸಿಟಿ. ಸೊ ಹೀಗೆ ನನಗೆ ಅಲ್ಲೆಲ್ಲವೂ ಕೂಡ ಸಿಕ್ಕಿದಂಥ ಸ್ನೇಹಿತರಿದಾರಲ್ಲ, ಅವರೇ ನನ್ನ ಆಸ್ತಿ ನನ್ನ ಜೀವನದಲ್ಲಿ. ಅವ್ರಿಗೆ ಯಾವತ್ತೂ ಕೂಡ ಪುಟ್ಟಣ್ಣ ರಾಜಕಾರಣ ಮಾಡ್ತೇನೆ ಅಂತ ಅನ್ನಿಸ್ಲೇ ಇಲ್ಲ ಅವ್ರಿಗೆ, ನನ್ನ ಸ್ನೇಹಿತರಿಗೆ. ಅದಕ್ಕೆ ಪ್ರಾಥಮಿಕ ಶಾಲೆಯಲ್ಲಿ ಓದಿದಂಥವ್ರು ಕೂಡ ನನ್ನ ಜೊತೆಲಿ ಇವತ್ತು ಕೂಡ ಸ್ನೇಹನ ಉಳಿಸ್ಕೊಂಡವ್ರೆ. ಪ್ರಾಥಮಿಕ ಶಾಲೆ, ಹೈಸ್ಕೂಲು, PU ಅಥವಾ ಡಿಗ್ರಿ, MA ಸುಮಾರು 35 ವರ್ಷಗಳ ಸ್ನೇಹನೂ ಕೂಡ ಇವತ್ತು ಉಳಿಸ್ಕೊಂಡಿದ್ದೀನಿ. ಅಂತಂದರೆ ನನ್ನ ರಾಜಕಾರಣ ಅಂಟಿಸ್ಕೊಂಡು ರಾಜಕಾರಣನೇ ಮಾಡಿಕೊಂಡು ರಾಜಕಾರಣ ಬರುವಂಥ ಸುಳ್ಳುಗಳಿದೆಯಲ್ಲ, ರಾಜಕಾರಣ ಅಂದರೆ ಮಾತಾಡ್ತಾರೆ ಬರೀ ಸುಳ್ಳುಗಳೇ ಜಾಸ್ತಿ. ಆದರೆ ಅದಕ್ಕಿಂತ ಹೊರತಾಗಿ ನಿಜ ಜೀವನದಲ್ಲಿ ಹೇಗೆ ಬದುಕಬೇಕೋ ಆ ರೀತಿ ಬದುಕನ್ನು ನಾನು ನಡೆಸ್ಕೊಂಡು ಬಂದಿದ್ದೀನಿ. ಅದೇ ರೀತಿಯೇ ನನ್ನ ಸ್ನೇಹಿತರು ಇವತ್ತು ನಾನು ಏನೇನು ನೀವು ಸಾಧನೆ ಅಂತೀರ, ನಾನು ಸಾಧನೆ ಅಂತ ಕರೀಲಿಕ್ಕೆ ಹೋಗಲ್ಲ. ಅದು ಏನೇನು ಆಗಿದ್ದೀನಿ ಅದಕ್ಕೆಲ್ಲ ಅತ್ಯಂತ ಹೆಚ್ಚಿನ ಕಾಣಿಕೆ ಕೊಟ್ಟಿರ್ತಕ್ಕಂಥವ್ರು ನನ್ನ ಸ್ನೇಹ ಸಮೂಹ. ಸೊ ಹಾಗಾಗಿ ನನ್ನನ್ನು ಅವತ್ತಿನ ಗುರುತಿಸಿ ಡಿಗ್ರಿ ಕಾಲೇಜಿಂದನೂ ಕೂಡ ಎಲೆಕ್ಷನ್ ಕಂಟೆಸ್ಟ್ ಮಾಡಿದಂಥವನು. ಅಲ್ಲೂ ಕೂಡ ಯೂನಿವರ್ಸಿಟಿ ಇದರಲ್ಲಿ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಪ್ರೆಸಿಡೆಂಟ್ ಆಗಿದ್ದೆ. ಯೂನಿವರ್ಸಿಟಿಯಿಂದ 2 ಸಲ ಆಗಿದ್ದೆ. ಒಂದು ಸಲ ಜನರಲ್ ಸೆಕ್ರೆಟರಿ, ಒಂದು ಸಲ ಪ್ರೆಸಿಡೆಂಟು. ನನ್ನ ವಿದ್ಯಾರ್ಜನೆ ಮುಗಿದ ತಕ್ಷಣ ಮುಗಿದು 1ನೇ ತಿಂಗಳಿಗೆ ನಾನು ಸೆನೆಟ್ ಮೆಂಬರು, 2ನೇ ತಿಂಗಳಿಗೆ ಸಿಂಡಿಕೇಟ್ ಮೆಂಬರು. ಇವೆಲ್ಲವೂ ಹೇಗೆ ಅಂತಂದರೆ ಅದನ್ನೆಲ್ಲ ಹೇಳಲಿಕ್ಕಾಗೋದಿಲ್ಲ. ಈ ಇಡೀ ವಿದ್ಯಾರ್ಥಿ ಸಮೂಹ ನನ್ನ ಜೊತೆನೂ ಇತ್ತು. ನನ್ನ ಮಾತು ವೇದವಾಕ್ಯ ಅನ್ನೋ ರೀತಿಯಲ್ಲಿ, ನನ್ನ ಮಾತು ಹೇಳೋದು ಸತ್ಯ ಹೇಳ್ತಾನೆ, ನಿಜವ ತಿಳಿಸ್ತಾನೆ. ಆಮೇಲೆ ಏನಾದ್ರು ಕೂಡ ಸಾಲ್ವೇಷನ್ ಮಾಡ್ತಾನೆ, ಏನೇನು ಸಮಸ್ಯೆ ಬಂದರೆ ಅನ್ನೋಂಥ ನಂಬಿಕೆ ಇತ್ತು. ಆ ನಂಬಿಕೆ ಯಾವತ್ತೂ ಕೂಡ ನಾನು ಚ್ಯುತಿ ತರಲಿಲ್ಲ, ಮೋಸ ಮಾಡಲಿಲ್ಲ. ಸೊ ಹಾಗಾಗಿ ಇವತ್ತಿನ ಈ ಒಂದು ರಾಜಕೀಯದ ಪಯಣದಲ್ಲಿ ಒಂದು ರೀತಿ ರಾಜಕೀಯೇತರ ವ್ಯಕ್ತಿಯಾಗಿ ಗುರುಸ್ಕೊಳ್ಳುವಂಥ ಪ್ರಯತ್ನನೇ ಮಾಡ್ತಾ ಬಂದಿದ್ದೀನಿ ನಾನು. ಅದು ರಾಜಕೀಯದಲ್ಲಿ. ಹಾಗಾದರೆ ನೀವು ಹೇಳೋ ಪ್ರಕಾರ ನನಗೇನು ಅನಿಸುತ್ತೆ ಅಂದರೆ ಪುಟ್ಟಣ್ಣ ಅವ್ರಿಗೆ ನಾಯಕತ್ವದ ಗುಣ ಎಜುಕೇಷನ್ ಟೈಮಿಂದನೂ ಬಂದುಬಿಟ್ಟಿದೆ ಅನಿಸುತ್ತೆ. ಹಾಗಾದರೆ ನಾನು ಓದುವಾಗಲೇ ಬಂದಿದೆ. ಆದರೆ ನಾನು ಹೇಳೋದೇನು ಅಂತಂದರೆ ರಾಜಕಾರಣಿ ಅನ್ಸ್ಕೊಳ್ಳೋದಕ್ಕಿಂತ ಇವತ್ತು ದಿನದಲ್ಲಿ
ಒಬ್ಬ ಸಾಮಾನ್ಯ ಮನುಷ್ಯ ಅನ್ನೋವಂಥದ್ದು ಅನ್ನಿಸ್ಕೊಳ್ಳೋದು ಮೇಲು, ಒಳ್ಳೆಯವನು ಅಂತ ಅನ್ಸ್ಕೊಳ್ಳೋದಿದೆಯಲ್ಲ, ಅದೇ ಒಂದು ದೊಡ್ಡ ಆಸ್ತಿ ಅನ್ನೋದು ನನ್ನ ಭಾವನೆ. ಯಾಕೆಂದರೆ ಇವತ್ತಿನ ರಾಜಕಾರಣದಲ್ಲಿ ನೋಡಿದ್ರೆ ಅಸಹ್ಯ ಆಗುತ್ತೆ. ನಾನು ಯಾವುದೇ ಯಾರ ಬಗ್ಗೆ ವೈಯಕ್ತಿಕವಾಗಿ ಹೇಳೋಕ್ಕೆ ಹೋದರೆ ಅಸಹ್ಯ ಆಗುತ್ತೆ. ನಿಮಗೆ ಗೊತ್ತು, ಮಾಧ್ಯಮದವ್ರಿಗೆ ನಿಮಗೇನು ಗೊತ್ತಿಲ್ಲ ಅಂತಲ್ಲ, ಜನಗಳಿಗೂ ಗೊತ್ತು. ಹಾಗಾಗಿ ನಾನೊಬ್ಬ ಒಳ್ಳೆ ವ್ಯಕ್ತಿ ಅಂತ ಅನ್ನಿಸ್ಕೋಬೇಕು ಅನ್ನೋಂಥ ಒಂದು ಪ್ರಯತ್ನ ಮಾಡ್ತೀನಿ ಹೊರತು ಒಂದು ರಾಜಕಾರಣಿ ಆಗಬೇಕು, ಒಂದು ಇದಕ್ಕೆ ಹೋಗ್ಬೇಕು ಅನ್ನೋಂಥ ಯಾವುದೇ ಒಂದು ಪ್ರಯತ್ನ ಮಾಡಿಲ್ಲ ನಾನು. ಹಾಗೆ ನಿಮ್ಮ ಸಮಾಜ ಸೇವೆ ಆಗ್ಬೋದು, ಸಮಾಜಮುಖಿ ಕೆಲಸಗಳನ್ನು ಮಾಡೋಕ್ಕೆ ಎಲ್ಲೋ ಒಂದು ಕಡೆ ರಾಜಕೀಯ ಅನ್ನುವಂಥ ಒಂದು ವೇದಿಕೆ ನಿಮಗೆ ನೆರವಾಯಿತು ಅಂತ ಹೇಳ್ಬೋದು. ಸೊ ಹೀಗೆ ನಿಮಗೆ ರಾಜಕೀಯಕ್ಕೆ ಬರಬೇಕು ಅಂತ ಯಾವಾಗ ಅನಿಸ್ತು? ಅಲ್ಲ, ನಾನು ರಾಜಕೀಯಕ್ಕೆ ನಾನು ಹೇಳಿದೆ ನಿಮಗೆ, ನಾನು ಈ ಇದರಲ್ಲಿ ಡಿಗ್ರಿನಲ್ಲಿ ಸೇರಿದ ಸಂದರ್ಭದಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಒಂದು 50 ವರ್ಷ ನೀನು ಎಲೆಕ್ಷನ್ ನಿಂತ್ಕೊಂಡ್ಬಿಟ್ಟೆ. ಸೊ ಅದಾದಮೇಲೆ ಯೂನಿವರ್ಸಿಟಿ ಬಂದ್ವಿ. ಯೂನಿವರ್ಸಿಟಿನಲ್ಲಿ ಎಲ್ಲ ನಿಮಗೆ ಗೊತ್ತೆಲ್ಲ ಗ್ರಾಜ್ಯುಯೇಟ್ಸ್ ಎಲ್ಲ ಬರೋದು, ಪಿ ಜಿ ಮಾಡೋರು ಅಂತಾರೆಲ್ಲ ಗ್ರಾಜ್ಯುಯೇಟ್ಸ್. ಸೊ ಅಲ್ಲೂ ಅದೇ ಥರ ಫಸ್ಟ್ ಇಯರ್ಗೇ ಜನರಲ್ ಸೆಕ್ರೆಟರಿ ಮಾಡಿಬಿಟ್ರು, 2ನೇ ಸಲಿಗೆ ಪ್ರೆಸಿಡೆಂಟ್ ಮಾಡಿದ್ರು. ಸೊ ಎಲ್ಲ ಹಿಂಗೆ ಮಾತಾಡೋಕೆ ಕೂತ್ಕೊಂಡು ನಮ್ಮ ಯೂನಿಯನ್ ಒಂದು ಆಫೀಸ್ ಇತ್ತು, ಅಲ್ಲಿ ಮಾತಾಡುವಾಗ ಸೆನೆಟ್ ಎಲೆಕ್ಷನ್ ಅಂತ ಬತ್ತಾದೆ. ಹಾಗಾಗಿ ಪುಟ್ಟಣ್ಣ ಅವ್ರನ್ನ ನಿಲ್ಲಿಸ್ಬಿಡೋಣ ಅಂತೇಳಿ ಹಂಗೆ ಈ ಮಾತುಕತೆ ಆಗಿ ಅದಕ್ಕೂ ಕೂಡ 23,000 ವೋಟರ್ಸ್ ಇದ್ರು ಆವತ್ತಿನ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ. ಆಗ್ತಾನೆ ನನ್ನ ವಿದ್ಯಾರ್ಥಿ ಜೀವನದಿಂದ ಈಚೆ ಬಂದಿದೆ, ಒಂದು ತಿಂಗಳಾಗಿರಲಿಲ್ಲ, ಇನ್ನೂ ನನ್ನ ರಿಸಲ್ಟ್ MA ರಿಸಲ್ಟ್ ಇನ್ನೂ ಒಂದು 15 ದಿವಸ ಆಗಿರಲಿಲ್ಲ. ಸೊ ಆವತ್ತಿನಲ್ಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿಬಿಟ್ರು. ನಾನು ರಾಜಕೀಯಕ್ಕೆ ಹೋಗ್ತೀನಿ ಅಂತ ನಾನು ಖಂಡಿತವಾಗಿ ಕನ್ಸಲ್ಲಿ ತಿಳ್ಕೊಂಡಿಲ್ಲ. ನಾನು ರಾಜಕಾರಣಕ್ಕೆ ನಾನು ಯಾಕೆ ತಿಳ್ಕೊಂಡಿಲ್ಲ ಅಂತಂದರೆ 94ರಲ್ಲಿ ನಾನು MLA ಕ್ಯಾಂಡಿಡೇಟ್ ಆಗುವಂಥ ಒಂದು ಆಫರ್ ಬಂದಿತ್ತು, MLA ಟಿಕೆಟ್ ಕೊಡ್ತೀವಿ ಅಂತ. ನಾನು ಅವತ್ತು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ನನಗೆ ಬೇಡ, ನನಗೆ ರಾಜಕಾರಣ ಬೇಡ, ನನಗೆ ಇಷ್ಟ ಇಲ್ಲ ಅಂತೇಳಿ ವಾಪಸ್ ಬಂದಂಥವ್ರು. ಆದರೆ ಹೇಗೋ ಗೊತ್ತಿಲ್ಲ, ಜೀವನದಲ್ಲಿ ದಾರಿನಲ್ಲಿ ಅವಕಾಶಗಳು ಸಿಕ್ಕದು, ನಡೀತಾ ಇದೆ. ಪುಟ್ಟಣ್ಣ ಅವರು ರಾಜಕೀಯವಾಗಿ ಗುರುತಿಸ್ಕೊಳ್ಳದೆ ಇದ್ದಿದ್ರೆ ಈಗ ಏನು ಮಾಡ್ತಾಯಿದ್ರು, ಯಾವ ವೃತ್ತಿಯಲ್ಲಿ ಇರ್ತಿದ್ರು ಅಂತೀರ? ಹಾಗಾದರೆ ಮುಂದುವರಿತಾ ಇದ್ದಿದ್ದು ಅದು ನಾನು ಊಹಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಯಾಕೆಂತಂದರೆ ನನ್ನ ಜೀವನ ನಿಮ್ಗೆ ಹೇಳೋದಲ್ಲ, ನಂದು ಪ್ಲ್ಯಾನ್ಡ್ ಲೈಫ್ ಅಲ್ಲ. ಏನೋ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ರೆ ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ನಡೀತಾರೆ. ಬಟ್ ನನ್ನ ಪ್ಲ್ಯಾನ್ಡ್ ಲೈಫೇ ಅಲ್ವಲ್ಲ. ನನ್ನ ವಿದ್ಯಾರ್ಥಿಗಳಿಗೆ ಎಂಟ್ರಿ ಅದೇ ಈ ಥರ ಹಿಂಗೆ ಹೇಳ್ಕೊಂಡು ಬಂದ್ಬಿಡ್ತು. ನಾನು ಯೂನಿವರ್ಸಿಟಿನಲ್ಲಿ ಏನೇನು ಮಾಡ್ತೀನಿ ಅಂಥೇಳಿ ಒಂದು ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡ್ತಿದ್ವಿ, ಏನು ಮಾಡ್ತೀವಿ ಅಂತ. ಆವಾಗ ರಸ್ತೆ ಟಾರ್ ಹಾಕ್ಸ್ತೀನಿ ಅಂತೇಳಿ ಹೇಳಿದ್ದೆ ನಾನು. ನೆಕ್ಸ್ಟ್ ಎಲೆಕ್ಷನ್ಗೆ ವಿತಿನ್ 1 ಇಯರಲ್ಲಿ ಇಲ್ಲಿರುವಂಥ ಎಲ್ಲ ನಡೆಯೋಕ್ಕಾಗ್ತಿರಲಿಲ್ಲ, ಅಲ್ಲಿ ಡಿಪಾರ್ಟ್ಮೆಂಟ್ ಹೇಳ್ತಾರಲ್ಲ, ಈ ರೋಡ್ಗೆಲ್ಲ ಟಾರ್ ಹಾಕ್ಸ್ತೀನಿ ಅಂತ ಕೊಟ್ಟಿದ್ದೆ ನಾನು. ಅವರೊಂದು ಡಾರ್ಮೆಂಟ್ರಿ ಅಂತ ಇತ್ತು, ಲೇಡೀಸ್ ಹಾಸ್ಟೆಲಲ್ಲಿ, ಅಲ್ಲಿ ಒಂದು ರೂಮಲ್ಲಿ 14 ಜನ 20 ಜನ ಇರ್ತಾಯಿದ್ರು. 20 ಜನ. ನಾನು ಒಂದಿಷ್ಟು ರೂಮ್ ಕಟ್ಸ್ತೀನಿ ನಾನು ಗೆದ್ರಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದೆ. ಇಷ್ಟು ಬುಕ್ಸ್ ತರಿಸ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದೆ ಲೈಬ್ರರಿಗೆ. ಆಮೇಲೆ ಸುಮಾರು 1,500 ಜನ ಸುಮಾರು 15 ವರ್ಷ 20 ವರ್ಷದಿಂದ ಈ ಎಂಪ್ಲಾಯ್ಸ್ ದುಡಿತಾಯಿದ್ರು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ. ಅವ್ರನ್ನೆಲ್ಲನೂ ಕೂಡ ರೆಗ್ಯುಲೈಸ್ ಮಾಡಿಸ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದೆ. ನಾನೊಬ್ಬ ವಿದ್ಯಾರ್ಥಿ, ಅಂದರೆ ಸುಮ್ಮನೆ ಅಲ್ಲ, ವಿದ್ಯಾರ್ಥಿ. ಆದರೆ ವಿತಿನ್ ನೆಕ್ಸ್ಟ್ ಎಲೆಕ್ಷನ್ ಅಷ್ಟಲ್ಲಿ ಒಂದೇ ವರ್ಷ ಟೈಮು ಕೊಠಡಿ ನಿರ್ಮಾಣ ಮಾಡಿಸ್ದೆ. ಇದಕ್ಕೆ ಲೇಡೀಸ್ ಹಾಸ್ಟೆಲ್ಗೆ ಕಾಂಪೌಂಡ್ ಕೊಡ್ತೀನಿ ಅಂತೇಳಿ ಕಾಂಪೌಂಡ್ ಹಾಕ್ಸಿದೆ, ಟಾರ್ ಮಾಡಿಸಿದ್ದೆ. ಎಷ್ಟು ಬುಕ್ಸನ್ನು ಕೇಳೋದು ಸ್ಟೂಡೆಂಟ್ಸ್ ಲಿಸ್ಟ್ ಮಾಡಿದ್ರು ಅಷ್ಟು ಬುಕ್ಸನ್ನು ತರಿಸಿ ಲೈಬ್ರರಿಗೆ ಹಾಕಿಸ್ದೆ. ಆಮೇಲೆ ಅಷ್ಟು ಜನನ ಪರ್ಮನೆಂಟ್ ಮಾಡಿಸಿಸ್ದೆ. ಫೈಟ್ ಮಾಡಿದ. ಅಂದರೆ ಆವತ್ತಿನ ಒಂದು ಇಂಗ್ಲೀಷ್ ಇಂಡಿಯನ್ ಎಕ್ಸ್‌ಪ್ರೆಸ್ ಅಂತ ಅನ್ಕೋತೀನಿ, ಅವಾಗ ಫ್ಯೂಚರ್ ಪೊಲಿಟಿಷಿಯನ್ ಅಂತ ಬರೆದು ಟಾಲ್ ಪ್ರಾಮಿಸಸ್ ಅಂತ ಬರೆದಿದ್ರು. ಅವಾಗೆಲ್ಲ ನನ್ನ ಬಗ್ಗೆ ಆರ್ಟಿಕಲ್ಗಳು ಸುಮಾರಷ್ಟು ಬಂದಿದ್ದಾವೆ. ಇಂಡಿಯನ್ ಎಕ್ಸ್‌ಪ್ರೆಸ್, ಹಿಂದೂ, ಅದೆಲ್ಲ ಪೇಪರ್ಗಳೆಲ್ಲ, ಕನ್ನಡಪ್ರಭ, ಭಾಳಷ್ಟು ನನ್ನ ಅವತ್ತಿಗೆಲ್ಲ ಗುರುತಿಸಿದ್ರು. ಹಾಗೆ ನೀವು ಹೇಳಿದ್ರೆ ಯಾವುದು ಕೂಡ ಪ್ಲಾನೆಡ್ ಲೈಫ್ ಅಲ್ಲ, ಎಲ್ಲ ಅಚಾನಕ್ಕಾಗಿ ಆಗ್ತಾ ಇತ್ತು, ನಡೀತಾ ಇದ್ವು ಅಂತ. ಸೊ ಆ ಒಂದು ಪೀರಿಯಡಲ್ಲಿ ನೀವು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗ ಆಗ್ಬೋದು, ಆ ಪೀರಿಯಡ್ ನಿಮ್ಗೇನು ಅನಿಸ್ತಾ ಇತ್ತು? ಏನೇನೋ ಆಗ್ತಾ ಇದೆ, ನನ್ನ ಎಜುಕೇಷನ್ ಒಂದು ರೀತಿ ಇತ್ತು ಅಥವಾ ಇಲ್ಲೊಂದು ಪ್ರೊಫೆಷನ್ ಬೇರೆ ಥರ ಹೋಗ್ತಾ ಇದೆ ಅಂತ ಅನಿಸ್ತಾ ಇತ್ತಾ? ಏನು ಅನಿಸ್ತಾ ಇತ್ತು? ಅಲ್ಲ, ಖಂಡಿತ. ಹೇಗೆ ಅಂದರೆ ನಾನು ಬೇರೆಯವ್ರು ನಾನು ಆಗಿದ್ದೆ ಹೀಗಿದ್ದೆ ಅಂತ ಹೇಳ್ಕೊಬೋದು. ನಾನು ಆ ಥರ ಹೇಳ್ಕೊಳ್ಳಲ್ಲ. ನಾನು ಡಿಗ್ರಿಯಿಂದನೂ ಕೂಡ ಸರಿಯಾಗಿ ಕ್ಲಾಸ್ಗೆ ಹೋಯ್ತಿರಲ್ಲ. ಎಲ್ಲ ಸ್ಟೂಡೆಂಟ್ಸ್ ಯೂನಿಯನ್ನು, ಅಸೋಸಿಯೇಷನ್ನು ಕ್ಲಾಸ್ಗೆ ಹೋಗ್ತಾರಲ್ಲ, MNಲ್ಲೂ ಸರಿಯಾಗಿ ಕ್ಲಾಸ್ಗೆ ಹೋಗ್ತಾರೆ. ಸೊ ಹಾಗಾಗಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅನ್ನೋದು ಕನ್ಸನ್ ಮಾತು. ನನಗೆ ಕೆಲಸ ಸಿಗುತ್ತೆ ಅಂತ ಅನ್ನೋದು ಕೆಲ್ಸಕ್ಕೆ ಹೋಗ್ಬೇಕು. ಅದ್ರ ಬಗ್ಗೆ ನನ್ನ ಡಿಗ್ರಿ ಮುಗೀಲಿ, PG ಮುಗೀಲಿ ಅಂತಲೇ ನಾನು ಬಂದೆ. ಆದರೆ ಸೆನೆಟ್ ಮೆಂಬರ್, ಸಿಂಡಿಕೇಟ್ ಮೆಂಬರ್ ಆದೆ. ಎರಡನೇ ಸಲ ಸೆನೆಟ್ ಮೆಂಬರ್ ಎಲೆಕ್ಟ್ ಆದ ಸಂದರ್ಭದಲ್ಲಿ 43,000 ಜನ ಗ್ರಾಜ್ಯುಯೇಟ್ಸ್. ಆಮೇಲೆ 6 ಜಿಲ್ಲೆ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಏನೋ 3, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು, ರಾಮನಗರ, ಇವೆಲ್ಲ ಜಿಲ್ಲೆಯು ಸೇರಿ ಅವತ್ತಿನ ಒಂದು ಕಾನ್ಸ್ಟಿಟ್ಯೂನ್ಸಿ ಲೆಕ್ಕ ಹಾಕಿ.
ಅವತ್ತು ನಮಗೇನು ಬ್ಯಾಕ್ಗ್ರೌಂಡ್ ಇಲ್ಲ. ಊರಿಂದ ಬಂದವ್ರು ಬೆಂಗಳೂರಲ್ಲಿ ರೂಮ್ ಮಾಡ್ಕೊಂಡಿದ್ದಂಥವ್ರು ನಾವೇ ಅಡುಗೆ ಮಾಡ್ಕೊಂಡು, ನಾವೇ ಬಟ್ಟೆ ವಾಶ್ ಮಾಡ್ಕೊಂಡು, ನಾವೇ ಐರನ್ ಮಾಡ್ಕೊಂಡು ಇದ್ದಂಥವ್ರು. ಅದೇನು ಅಂತಂದರೆ ನಮ್ಮ ರೂಮ್ ಅಂತಂದರೆ ಒಂದು ದೊಡ್ಡದೊಂದು ಹಾಲ್ ಥರ ಒಂದು ಅಡುಗೆ ಮನೆ ಟಾಯ್ಲೆಟೆಲ್ಲ ಇತ್ತು. ಅಲ್ಲಿ ಯಾವಾಗಲೂ ಗಿಜಿ ಅಂತ ಸ್ಟೂಡೆಂಟ್ಸು, ಫ್ರೆಂಡ್ಸು, ಒಂದು 20 ಜನ, 30 ಜನ, 50 ಜನ ಇರ್ತೀವಿ. ಎಲ್ಲ ಒಟ್ಟಿಗೆ ಬೇಯಿಸ್ಕೊಂತಿದ್ವಿ, ಎಲ್ಲ ಅಡುಗೆ ಮಾಡ್ಕೊಂಡು ತಿಂತಿದ್ವಿ. ಹೋಟ್ಲ್ ತಂದ್ರೆ ಒಂದು 20 ಜನ ತರಬೇಕಿತ್ತು. ಚಿತ್ರಾನ್ನ ತರಬೇಕು ಅಂತಂದರೆ ಒಂದು 25 ಜನಕ್ಕೆ ತರಬೇಕು. ಓಕೆ ಸರ್, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆದುಕೊಳ್ತೀವಿ. ವೀಕ್ಷಕರೇ ನೋಡ್ತಾ ಇದ್ರಿ, ಅವರ ಜೀವನದ ಬಗ್ಗೆ ತುಂಬ ಕುತೂಹಲ ಇರುವಂತಹ ವಿಷಯಗಳನ್ನು ತಿಳಿಸ್ತಾ ಇದ್ರು. ಅದ್ರ ಜೊತೆಗೆ ಎಂತಹ ವ್ಯಕ್ತಿಗೂ ಕೂಡ ಬಾಲ್ಯ ಅನ್ನೋದು ಸವಿನೆನಪು. ಸೊ ಅವರ ಬಾಲ್ಯ ಹೇಗಿತ್ತು ಅಂತ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಒಂದು ಚಿಕ್ಕ ವಿರಾಮ. ಲವ್ ಮಾಡಿ ಮದುವೆ ಆಗಿದ್ದು ಬಂದಿದ್ರೆ ಭಾಳಷ್ಟು ಜನ ಆಫರ್ಗಳಿದ್ದವು. ಪ್ರಪೋಸಲ್ ಸುಮಾರಷ್ಟು ಇದ್ದವು. ಯಾಕೆಂದರೆ ಯೂನಿವರ್ಸಿಟಿ ನಾನೇ ಲೀಡ್ರು, ನಾನೇ ಪ್ರೆಸಿಡೆಂಟು, ನಾನೇ ಜನರಲ್ ಸೆಕ್ರೆಟರಿ.